ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. 10ನೇ ತರಗತಿ ಮತ್ತು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆಯಾಗಲಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ. ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಾನ, ಅರ್ಜಿ ಸಲ್ಲಿಕೆ ವಿಧಾನ, ಇದೇ ರೀತಿ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವೆಲ್ಲ ಹುದ್ದೆಗಳನ್ನ ಕಾಲ್ಫ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಅಪ್ರೆಂಟಿಸ್ ಹುದ್ದೆಗಳನ್ನ ಇಲ್ಲಿ ಕಾಲ್ಫ ಮಾಡಿದ್ದು. ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ, ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅರ್ಹ ಅಭ್ಯರ್ಥಿಗಳು ಭಾರತಾದ್ಯಂತದಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಂದರೆ ಈ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಭಾರತಾದ್ಯಂತ ಈ ಹುದ್ದೆಗೆ ಜಾಬ್ ಲೊಕೇಶನ್ ಇರಲಿದೆ. ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು 835 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟು ಹುದ್ದೆ ಇರತಕ್ಕಂಥದ್ದು? 830 ಹುದ್ದೆಗಳನ್ನು ಇಲ್ಲಿ 35 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಹಾಗಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡೋದಾದರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳಿಂದ ಉತ್ತೀರ್ಣ ಆಗಿರಬೇಕು. ಅದರಲ್ಲಿ ಮುಖ್ಯವಾಗಿ ಯಾವ ಟ್ರೇಡ್ಗಳಂದರೆ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಂದರೆ ನೀವು 10ನೇ ತರಗತಿಯಲ್ಲಿ SLCಯಲ್ಲಿ ನೀವು 50% ಹೊಂದಿರಬೇಕಾಗತ್ತೆ. ಅಂದರೆ 50% ನೀವು ತೊಗೊಂಡಿರ್ತಕ್ಕಂಥದ್ದು ಪರ್ಸೆಂಟೇಜ್ ಆಗಿರ್ತದೆ, ಇದು SLCಯಲ್ಲಿ. ಅದಾದ ನಂತರ ITI ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ವಯೋಮಾನ, ಹಾಗಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದು ವಯಸ್ಸು ಬಗ್ಗೆ ನಾವು ಇಲ್ಲಿ ನೋಡೋದಾದರೆ, ದಿನಾಂಕ 25 ಮಾರ್ಚ್ 2025ಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ 15 ವರ್ಷ ಇರಬೇಕು. ಓಕೆ, ಕನಿಷ್ಠ ಇಲ್ಲಿ 15 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಇಲ್ಲಿ 24 ವರ್ಷ. ಅಂದರೆ 15ರಿಂದ 24 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕಬಹುದು. ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಹಾಗಾದರೆ ವಯಸ್ಸಳಿಕೆ ಕೂಡ ನೀಡಲಾಗಿದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಳಿಕೆವಿದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆವಿದ್ದು, ಮಾಜಿ ಸೈನಿಕ PWD ಅಭ್ಯರ್ಥಿಗಳಿಗೆ ಇಲ್ಲಿ 10 ವರ್ಷ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಆಯ್ಕೆ ವಿಧಾನ, ಹಾಗಾದರೆ ಈ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನಿಮಗೆ ಡೈರೆಕ್ಟಾಗಿ ನೇರವಾಗಿ ಆಯ್ಕೆ ಮಾಡಲಾಗೋದು. ಅದು ಹೇಗೆಪ್ಪ ಅಂತ ಹೇಳಿದ್ರೆ, ನೀವು SLCಲಿ ಪಡೆದಿರ್ತಕ್ಕಂಥ ಅಂಕಗಳೇನಿದ್ದಾವೆ, ಅಂದರೆ ಪರ್ಸೆಂಟೇಜ್ ಏನಿದೆ, ಅದಾದ ನಂತರ ITIದಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಲಾಗೋದು. ಆ ಮೆರಿಟ್ ಲಿಸ್ಟಲ್ಲಿ ಯಾರೆಲ್ಲ ಹೆಚ್ಚಿಗೆ ಅಂಕಗಳನ್ನ ತೊಗೊಂಡು ಮೆರಿಟ್ ಲಿಸ್ಟಲ್ಲಿ ಯಾರು ಬಂದಿರ್ತೀರಿ ಅಂಥ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಂದರೆ ನಿಮ್ಮದು ದಾಖಲಾತಿ ಪರಿಶೀಲನೆ ಮಾಡಿ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಹಾಗಾದರೆ ಯಾವೆಲ್ಲ ಒಂದು ITI ಟ್ರೇಡ್ ಇದ್ದರೂ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿತ್ತು. ಸೊ ಹಾಗಾದರೆ ಈ ITIದಲ್ಲಿ ಯಾವ್ಯಾವ ಒಂದು ಟ್ರೇಡ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡೋದಾದರೆ, ತಾವುಗಳು ಗಮನಿಸಬಹುದು, ಕಾರ್ಪೆಂಟರು ಮತ್ತು ಕೋಪಾ, ಓಕೆ, ಟ್ರಾನ್ಸ್ಫಾರ್ಮರ್, ಸಿವಿಲ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮಷಿನಿಸ್ಟ್, ಪೇಂಟರ್, ಪ್ಲಂಬರ್, ಮೆಕ್ಯಾನಿಕ್ ಮತ್ತು ಸ್ಟೋನೋಗ್ರಾಫರ್, ಓಕೆ, ಅದೇ ರೀತಿ ಡೀಸೆಲ್ ಮೆಕ್ಯಾನಿಕ್, ಟರ್ನರ್, ವೆಲ್ಡರ್, ವೈರ್ಮ್ಯಾನ್, ಕೆಮಿಕಲ್ ಲ್ಯಾಬೊರೇಟರಿ ಮತ್ತು ಅಸಿಸ್ಟೆಂಟ್, ಈ ಥರದ ಒಂದು ಫೋಟೋಗ್ರಾಫರ್, ಈ ಥರದ ಒಂದು ಇರ್ತಕ್ಕಂಥ, ಅಂದರೆ ITIದಲ್ಲಿ ಸುಮಾರು ಟ್ರೇಡ್ಗಳನ್ನ ಇಲ್ಲಿ ಕಾಲ್ಫ ಮಾಡಿದ್ದಾರೆ. ಸೊ ITI ಟ್ರೇಡ್ಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟ್ರೇಡ್ಗಳಿದ್ದಾವೆ. ಈ ಟ್ರೇಡಲ್ಲಿ ಯಾರೆಲ್ಲ ಕ್ವಾಲಿಫಿಕೇಷನ್ ಪಾಸ್ ಆಗಿದ್ದೀರಿ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ ಬಗ್ಗೆ ನಾವು ನೋಡಿದರೆ, ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಆನ್ಲೈನ್ ಮೂಲಕ ಅರ್ಜಿ ಬಯಸುವ ಅಭ್ಯರ್ಥಿಗಳು ನನ್ನ ಟೆಲಿಗ್ರಾಮು ಮತ್ತು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರವನ್ನು ನಾವಿಲ್ಲಿ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ 25, 2025 ಆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 25, 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ.